everyone, welcome back to our YouTube channel. So this is our Wayanad series of day 2. So day 2 first early morning ನಾವು ಚಂಬ್ರಾ ಪಿಕ್ಗೆ ಹೋಗಿದ್ವಿ. ಸೊ ನೀವು ಆ ವಿಡಿಯೋ ಚೆಕ್ ಮಾಡಬೇಕಾದ್ರೆ ನಮ್ಮ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿ. ಸೊ ಈಗ ನಾವು ಲಾಂಗೆಸ್ಟ್ ಜಿಪ್ ಲೈನ್ ಹತ್ರ ಬಂದಿದ್ದೀವಿ. ಸೊ ವಿಲ್ ಸಿ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಂತ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಬೇಕಾಗಿದೆ. ಚಂಬ್ರಾ ಪೀಕ್ ಇಂದ ಡಿಸಪಾಯಿಂಟ್ ಆಗಿ ನಾವು ಸೂಚಿಪುರ ಫಾಲ್ಸ್ ಕಡೆ ಹೊರಟ್ವಿ. ಆನ್ ದಿ ವೇ ನಮಗೆ ಲಾಂಗೆಸ್ಟ್ ಜಿಪ್ ಲೈನ್ ಸಿಕ್ತು. ಸೊ ನಾವು ಆಕ್ಟಿವಿಟೀಸ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿ ಫಾರ್ ಇಟ್ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾವ್ ಅನ್ಕೊಂಡ್ವಿ 500 ನಾಟ್ ವರ್ತಿ ಅಂತ, ಬಟ್ ಆಮೇಲೆ ನಮ್ಗೆ ಗೊತ್ತಾಯ್ತು ಇದು 2 ವೇ ಜಿಪ್ ಲೈನ್ ಅಂತ. ಇಟ್ಸ್ ಟೋಟಲಿ ವರ್ತ್ ಇಟ್ ಗೈಸ್. ಸೊ ಗೈಸ್, ನೀವೇನಾದರೂ ನೆಕ್ಸ್ಟ್ ವೈನಾಡಿಗೆ ಪ್ಲಾನ್ ಮಾಡಿದಾಗ ಡೆಫಿನೆಟ್ಲಿ ಡೋಂಟ್ ಮಿಸ್ ದಿಸ್ ಪ್ಲೇಸ್, ಬಿಕಾಸ್ ನೀವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಇಟ್ ಟೋಟಲಿ ವರ್ತಿ. ಸೊ ನೆಕ್ಸ್ಟ್ ನಾವು ಹಶ್ವಾಗ್ತಿತ್ತು ಅಂತ ಅಲ್ಲೇ ಹತ್ರದಲ್ಲಿರೋ ಮ್ಯಾಗಿ ಆ್ಯಂಡ್ ವಿ ಹ್ಯಾಡ್ ದಿಸ್ ಟೇಸ್ಟಿ ಬ್ರೆಡ್ ಆಮ್ಲೆಟ್. ಟೇಸ್ಟ್ ಅಂತೂ ತುಂಬಾ ಸಿಕ್ಕಾಪಟ್ಟೆ ಇತ್ತು. ಸೊ ವಿ ಹ್ಯಾಡ್ ಅವರ್ ಮಿನಿ ಬ್ರೇಕ್ಫಾಸ್ಟ್ ಆ್ಯಂಡ್ ವಿ ಡೈರೆಕ್ಟ್ಲಿ ಹೆಡೆಡ್ ಟು ಸೂಚಿಪುರ ಫಾಲ್ಸ್. We just reached Suchipura Falls. ಸೊ ನಮಗೆ ಪಾರ್ಕಿಂಗ್ ಇಲ್ಲಿ 10 rupees ಚಾರ್ಜ್ ಮಾಡಿದ್ರು ಆ್ಯಂಡ್ ಎಂಟ್ರಿ ಟಿಕೆಟ್ ತೊಗೊಂಡು we just need to go inside. ಸೊ ಇಲ್ಲಿ ನಿಮಗೆ ಟೋಟಲ್ 4 kilometers ಟ್ರಕ್ ಆಗುತ್ತೆ, 2 ವೇ. ಸೊ ಹೋಗ್ತಾ 2 kilometer ಆ್ಯಂಡ್ ಬರ್ತಾ 2 kilometer. ಸೊ ವಿಲ್ ಸಿ ಒಳಗೆ ಹೆಂಗಿರತ್ತೆ. ಸೊ ಚೆಕಿಂಗ್ ಮಾಡಿ ಫಾಲ್ಸ್ ಹತ್ರ ಹೋಗ್ಬೇಕಂದ್ರೆ ಅರೌಂಡ್ 1 kilometer ಟ್ರೆಕ್ ಮಾಡಿಕೊಂಡು ಹೋಗ್ಬೇಕಂತೆ. ಸೊ ವಿ ಆರ್ ವಾಕಿಂಗ್. ಫಾಲ್ಸ್ ಎಲ್ಲ ಹೆಂಗಿದೆ, ನೀರಿದೆಯಾ ಇಲ್ವಾ. ಚಂಬ್ರಾ ಪೀಕಲ್ಲಿ ಫಾಲೋ ಮಾಡೋಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸೂಚಿಪುರ ಫಾಲ್ಸಲ್ಲೂ ಕೂಡ ಫಾಲೋ ಮಾಡ್ತಾರೆ, ಬಿಕಾಸ್ ಇಲ್ಲಿ ಎವ್ರಿ ಡೇ 1200 personsನ ಮಾತ್ರ ಅಲೋ ಮಾಡ್ತಾರೆ ಆ್ಯಂಡ್ ಈವ್ನಿಂಗ್ ಟಿಲ್ 4 PM ಅಷ್ಟೇ ಅವೈಲೇಬಲ್ ಇರುತ್ತೆ. ಈ ಸೂಚಿಪುರ ಫಾಲ್ಸ್ ಟ್ರೆಕ್ ಮಾಡೋದು ಅಷ್ಟೊಂದು ಕಷ್ಟ ಇಲ್ಲ, ಬಟ್ ಹಂಗಂತ ಅಷ್ಟೊಂದು ಈಸಿನೂ ಇಲ್ಲ. ಇಟ್ಸ್ ಮಾಡ್ರೇಟ್. ಹೋಗ್ಬೇಕಾದ್ರೆ ಫುಲ್ ಡೌನ್ ಇತ್ತು ಅಂತ ಏನೋ ಪಟ ಅಂತ ಹೇಳ್ಕೊಂಡು ಇನ್ನೇನು ಟ್ರೆಕ್ ಮುಕ್ಕಾಲ್ ಭಾಗ ಮುಗಿತಾ ಬಂತು. ಆಗ ನಮ್ಗೊಂದು ವ್ಯೂ ಪಾಯಿಂಟ್ ಸಿಕ್ತು. ಇಲ್ಲಿ ವ್ಯೂ ಪಾಯಿಂಟ್ ಸಖತ್ತಾಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ತಿರ್ಗಾ ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಷ್ಟೊತ್ತು ನಾವು ಟ್ರೆಕ್ ಮಾಡ್ಕೊಂಡ್ ಬಂದಿದ್ದು ಅಷ್ಟೇನು ನಮಗೆ ಟಯರ್ಡ್ ಅನ್ಸ್ಲಿ, ಬಿಕಾಸ್ ಡೌನ್ ಇತ್ತು ಅಂತ ನಾವು ಬೇಗ ಬೇಗ ಇಳ್ಕೊಂಡ್ ಬಂದ್ಬಿಟ್ವಿ.
ವ್ಯೂ ಪಾಯಿಂಟಿಂದ ನಾವು ಫಾಲ್ಸ್ ಹತ್ರ ಹೋಗೋಕ್ಕೆ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು ಆ್ಯಂಡ್ ಆಲ್ ದಿ ಸ್ಟೆಪ್ಸ್ ಅಷ್ಟೆಲ್ಲ ಇಳ್ಕೊಂಡು ಬರೋಷ್ಟರಲ್ಲಿ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವಾಗಿ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ. ಸೊ ಹಿಂಗೋ ಮಾಡಿ ಫಾಲ್ಸ್ ಹತ್ರ ರೀಚ್ ಆದ್ವಿ. ಫಾಲ್ಸ್ ಹತ್ರ ಅಂತೂ ಜನ ತುಂಬ್ಕೊಂಡಿದ್ರು, ಬಟ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾವಂತೂ ಮೆಟ್ಲೆಲ್ಲ ಇಳಿದು ಹತ್ತಷ್ಟರಲ್ಲಿ ಸಾಕಾಗೋಯ್ತು. ಇವಾಗ ಆಲ್ಮೋಸ್ಟ್ ಹಾಫ್ ಆಫ್ ದ ವೇ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಬೇರೆ ಏನು ಪ್ಲೇಸಸ್ ನೋಡ್ಕೊಳಲ್ಲ. ಸೊ ವಿಲ್ ಜಸ್ಟ್ ಡೈರೆಕ್ಟ್ಲಿ ಗೋ ಟು ದ ಸ್ಟೇ. ಸೊ ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ವಿಲ್ ಪ್ಲಾನ್ ಫಾರ್ ಸಮ್ ಡಿಫ್ರೆಂಟ್ ಪ್ಲೇಸಸ್. ಸೊ ಅದು ಏನಂತ ಎಲ್ಲಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಕೀಪ್ ವಾಚಿಂಗ್. ಟ್ರೆಕ್ ಮುಗಿಸಿ ನಾವು ನಮ್ಮ ಸ್ಟೇಗೆ ರಿಟರ್ನ್ ಹೋಗೋಷ್ಟರಲ್ಲಿ ನಾವು ಸಿಕ್ಕಾಪಟ್ಟೆ ಸುಸ್ತಾಗಿದ್ವಿ. ಸರಿ ಏನಾದರೂ ಲೈಟಾಗಿ ತಿನ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಹತ್ರದಲ್ಲಿದ್ದ 1980s ನಾಸ್ಟಾಲಜಿಕ್ ರೆಸ್ಟೋರೆಂಟಿಗೆ ಹೋಗಿದ್ವಿ. ಸೊ ಇದು ಬಂದು ವಯನಾಡಲ್ಲಿ ಇಟ್ ಇಸ್ ಅ ಓಲ್ಡೆಸ್ಟ್ ರೆಸ್ಟೋರೆಂಟ್. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ಳಿ. ನಾವಂತೂ ಇಷ್ಟು ದಿನದಲ್ಲಿ ಅಲ್ಲಿ ತಿಂದಿದ್ದ ಬೆಸ್ಟ್ ಫುಡ್ ವಾಸ್ ಇನ್ 1980s. ಸೊ ನಾವು ಪರೋಟ, ಘೀ ರೈಸ್ ಮತ್ತು ಲಾಸ್ಟಿಗೆ ಕಾಫಿ ಮತ್ತು ಲೆಮನ್ ಟೀ ಕೊಟ್ಟು ಸೊ ಬ್ರೇಕ್ಫಾಸ್ಟ್ನ ನಾವು ಎಂಜಾಯ್ ಮಾಡಿದ್ವಿ. ನಾವು ಬೆಳಿಗ್ಗೆ ಸೂಚಿಪರ ಫಾಲ್ಸಿಂದ ಮುಗಿಸ್ಕೊಂಡು ಮತ್ತೆ ನಾವು ಸ್ಟೇಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಗೈನ್ ನಾವು ಇಲ್ಲಿ ಒಂದು ಸ್ವಿಂಗ್ ಇತ್ತು, ಜಾಯಿಂಟ್ ಸ್ವಿಂಗ್. ಸೊ ಅದನ್ನು ಆಡಬೇಕು ಅಂದ್ಬಿಟ್ಟು ಮತ್ತೆ ನಾವು ಅರೌಂಡ್ 15 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. ಸೊ ಅವರು ಒಂದು ಹೈಟಿಂದ ಸಡನ್ ಆಗಿ ಡ್ರಾಪ್ ಮಾಡ್ತಾರೆ. ದ್ಯಾಟ್ ಎಕ್ಸ್ಪೀರಿಯನ್ಸ್ ಇಸ್ ನೆಕ್ಸ್ಟ್ ಲೆವೆಲ್. ಸೊ ಇಲ್ಲಿ ಪರ್ ಪರ್ಸನ್ಗೆ 300 ಚಾರ್ಜ್ ಮಾಡ್ತಾರೆ. ಸೊ ಇನ್ ಕೇಸ್ ಕಪಲ್ಸ್ ಅಂದರೆ 600 ಚಾರ್ಜ್ ಮಾಡ್ತಾರೆ. ಸೊ ವೆನ್ ಯು ವಿಸಿಟ್ ವಯನಾಡ್, ಸೊ ಜಾಯಿಂಟ್ ಸ್ವಿಂಗ್ ಮಸ್ಟ್ ಬಿ ಇನ್ ಯೋರ್ ಲಿಸ್ಟ್. ಇಲ್ಲಿಂದ ನಾವು ಜಾಯಿಂಟ್ ಸ್ವಿಂಗ್ ಮುಗಿಸ್ಕೊಂಡು ನಾವು ಸೀದಾ ಕರಪುಜಾ ಡ್ಯಾಮ್ ಹತ್ರ ಹೋದ್ವಿ. ಸೊ ಸನ್ಸೆಟ್ಗೆ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ. ಸೊ ನಿಮಗೆ ಅಲ್ಲಿ ಕೂಡ ಲಾಂಗೆಸ್ಟ್ ಜಿಪ್ ಲೈನ್ ಮತ್ತೆ ಜಾಯಿಂಟ್ ಸ್ವಿಂಗ್ ಆ್ಯಂಡ್ ಅದರ್ ಆಕ್ಟಿವಿಟೀಸ್ ಕೂಡ ಅವೈಲೇಬಲ್ ಇದೆ. ಸೊ ಯು ಕ್ಯಾನ್ ಎಂಜಾಯ್ ದ ಸನ್ಸೆಟ್ ಆ್ಯಂಡ್ ದಿ ಅದರ್ ಆಕ್ಟಿವಿಟೀಸ್ ಆಸ್ ವೆಲ್. ಬೆಳಗ್ಗೆಯಿಂದ ಎಲ್ಲ ಕಡೆ ಓಡಾಡಿ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಸೊ ಈ ಪ್ಲೇಸಲ್ಲಿ ಒಂಥರ ಫುಲ್ ಕಾಮಾಗಿ ಅಲ್ಲಿ ನಾವು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ವಿ ಹ್ಯಾಡ್ ಅ ನೈಸ್ ಈವ್ನಿಂಗ್. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇಲ್ಲಿಂದ ಸೀದಾ ನಾವು ಸ್ಟೇಗೆ ಹೋದ್ವಿ. ಸಿನ್ಸ್ ಇಟ್ ವಾಸ್ 31st December, ನಮಗೆ ನಮ್ಮ ಸ್ಟೇ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಕೊಟ್ಟರು. ಸೊ ವಿ ಹ್ಯಾಡ್ ಅ ನೈಸ್ ಈವ್ನಿಂಗ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. Thanks for watching. Don't forget to like, share and comment, and do subscribe to our YouTube channel. Thank you.